ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ತಾಂಡವ್ಗೆ ಕುಸುಮ ಹೇಳ್ತಾಳೆ, ನೋಡು ತಾಂಡವ್, ಆದಿ ಮತ್ತು ಭಾಗ್ಯ ಒಬ್ರನ್ನೊಬ್ರು ಇಷ್ಟಪಡ್ತಿದ್ದಾರೆ. ಅವರಿಬ್ಬರು ಮದುವೆ ಆಗಬೇಕಂತೂ ಇದ್ದಾರೆ. ಅವ್ರನ್ನ ಅವ್ರ ಪಾಡಿಗೆ ಬಿಟ್ಬಿಡು. ಏನಮ್ಮ ಹೇಳ್ತಿದ್ದೀಯ? ನಾನು ಭಾಗ್ಯನ ಬಿಟ್ಟು ಹೆಂಗಿರಲಿ ಅಂತ ಕೇಳಿದಾಗ, ನೋಡು ನೀನೇ ಹೇಳ್ತಿದ್ದೆ, ಭಾಗ್ಯ ನಿನ್ನಿಂದ ಬರೀ ಕಷ್ಟನೇ ಅನುಭವಿಸಿದ್ದಾಳೆ ಅಂತ, ಸುಖನ ಅನುಭವಿಸೇ ಇಲ್ಲ, ಬರೀ ನೋವೇ ಕಂಡಿದ್ದಾಳೆ. ಈಗ ನೀನು ಅವಳು ಚೆನ್ನಾಗಿರಲಿ ಅಂತ ಬಯಸ್ತಿದ್ದೀಯ. ಪ್ರೀತಿಸಿದವರು ಯಾವಾಗಲೂ ಜೊತೆಗಿರಬೇಕು ಅನ್ನೋದು ಪ್ರೀತಿ ಅಲ್ಲ, ಅವ್ರು ಎಲ್ಲಿದ್ದರೂ ಚೆನ್ನಾಗಿರಲಿ ಅಂತ ಬಯಸೋದೇ ನಿಜವಾದ ಪ್ರೀತಿ. ಹಾಗಾಗಿ ಅವರಿಬ್ಬರನ್ನ ನೀನು ಒಂದು ಮಾಡು, ನೋಡು ಏನು ಮಾಡ್ತೀಯ ಅಂತೇಳಿ ಕುಸುಮ ಅಲ್ಲಿಂದ ಹೋಗ್ತಾಳೆ. ಈ ಕಡೆ ತಾಂಡವ್ ಸ್ಮೈಲಿಂಗ್ ಫೇಸಲ್ಲಿ ನಗಾಡ್ತಾ ಇರ್ತಾನೆ. ಇವತ್ತು ಕಿಶನ್ ಆದಿಗೆ ಕಾಫಿ ತಂದು ಅಣ್ಣ ತಗೋ ಅಂತ ಹೇಳ್ತಾನೆ. ಏನು ಯಾವತ್ತೂ ಕೊಡ್ದಿಲ್ದವನು ಇವತ್ತು ಕೊಡ್ತಿದ್ಯಾ? ಯಾಕಣ್ಣ, ನಾನು ನಿಂಗೆ ಕಾಫಿ ತಂದು ಕೊಡಬಾರ್ದಾ? ಇಲ್ಲ, ನೀನು ಸುಮ್ಮನೆ ಬರೋನಲ್ಲ, ಏನೋ ವಿಚಾರ ಇರುತ್ತೆ. ನಾನು ನಿನ್ನನ್ನು ಇವತ್ತಿಂದ ನೋಡ್ತಿರೋದಾ? ಸಣ್ಣೋನಿಂದ ನೋಡ್ತಿದ್ದೀನಿ. ಹೇಳು ಏನು ಸಮಾಚಾರ ಅಂತ ಕೇಳಿದಾಗ, ನನಗೆ ಯಾಕೋ ಭಯ ಆಗ್ತಿದೆ ಅಣ್ಣ ಅಂತ ಹೇಳ್ತಾನೆ. ಭಯನಾ? ಯಾಕೆ? ತನ್ವಿ ನಿಜವಾಗ್ಲೂ ಈ ಮದುವೆಗೆ ಒಪ್ತಾಳಾ? ಒಪ್ಪಲ್ಲ ಅಂದರೆ ಒಪ್ಸ್ತೀನಿ ಅಂತ ಭಾಗ್ಯ ಹೇಳಿದಾರಲ್ಲ, ಅವ್ರ ಮೇಲೆ ನನಗೆ ನಂಬಿಕೆ ಇದೆ, ನಿನಗೆ ನಂಬಿಕೆ ಇಲ್ವಾ ಅಂತ ಕೇಳ್ತಾನೆ. ನಂಬಿಕೆ ಇದೆ ಅಣ್ಣ, ಏನಾದ್ರು ಅವಳು ಒಪ್ಪಲ್ಲ ಅಂದರೆ ಇಲ್ಲ, ಭಾಗ್ಯನವರು ಹೇಳಿದ್ದಾರೆ ಒಪ್ಸ್ತೀನಿ ಅಂತ, ನೋಡೋಣ. ಅವಳು ಒಪ್ಪೋದೇ ಇಲ್ಲ ಅಂದರೆ ಎಲ್ಲರೂ ಸೇರಿ ಒಪ್ಪೋಣ. ಭಾಗ್ಯನ ಪ್ರೀತಿ ಪಡಿಬೇಕು ಅಂದರೆ ತುಂಬ ಕಷ್ಟ ಉಂಟು. ನಿಜವಾದ ಪ್ರೀತಿ ಪಡೆಯೋಕ್ಕೆ 108 ವಿಘ್ನಗಳಿದ್ದಂಗೆ ನಾವು ಅದನ್ನು ಜಯಿಸಿ ಒಂದಾಗ್ತೀವಿ ಅಂತ ಹೇಳ್ತಾನೆ. ಇದನ್ನೆಲ್ಲ ಮೀನಾಕ್ಷಿ ಕೇಳಿಸ್ಕೊಂಡಿರ್ತಾಳೆ. ಹೌದು, ನನಗೀಗಿರೋದೇ ತನ್ಮಯ್ಗೆ ಈ ಮದುವೆ ಇಷ್ಟ ಇಲ್ಲ. ಅವಳನ್ನ ಇಟ್ಕೊಂಡು ಹೇಗಾರು ಮಾಡಿ ಈ ಮದುವೆನ ನಿಲ್ಲಿಸಲೇಬೇಕು, ಇದನ್ನು ಹೇಗಾರು ಮಾಡಿ ಕನ್ನಿಕನಿಗೆ ಹೇಳಲೇಬೇಕು ಅಂತ ಹೇಳ್ತಾನೆ. ಈ ಕಡೆ ಸ್ಟೋರ್ ರೂಮಲ್ಲಿ ತಾಂಡವ್, ತನ್ವಿ, ಭಾಗ್ಯ, ಆದಿ, ಕುಸುಮನ ಗಂಡಂದು ಎಲ್ಲ ಮಡಿಕೆಯಲ್ಲಿ ಫೋಟೋ ಹಾಕಿ ಇಟ್ಕೊಂಡಿರ್ತಾನೆ. ಅಲ್ಲಿಗೆ ಬರ್ತಾನೆ. ಮಗಳೇ, ನೀನೇ ನನಗೆ ಈ ಮನೆಯಲ್ಲಿ ಸ್ಟ್ಯಾಂಡ್ ತಗೊಳ್ಳೋದು. ನಾನು ಏನೇ ಮಾಡಲಿ, ನಾನು ಒಳ್ಳೆಯದೇ ಮಾಡಲಿ, ನನ್ನ ಕೆಟ್ಟದೇ ಮಾಡಲಿ, ಆದರೆ ನೀನು ಯಾವಾಗಲೂ ನನ್ನ ಪರ ಮಾತಾಡ್ತೀಯಲ್ಲ, ಅದಕ್ಕೆ ಮಗಳೇ ನೀನಂದರೆ ನಂಗೆ ತುಂಬ ಇಷ್ಟ ಅಂತ ಹೇಳ್ತಾರೆ. ಈ ಕಡೆ ತನ್ವಯಿ ಹತ್ರ ಬಂದು ಯಾವಾಗಲೂ ನೋಡಿದರೂ ಅಮ್ಮ ಅಮ್ಮ ಅಮ್ಮ, ಯಾಕೆ? ನಾನು ನಿನ್ನಪ್ಪ ಅಲ್ವಾ? ನಿನಗೆ ಬೇಕಾದಾಗ ಒಳ್ಳೊಳ್ಳೆ ರೆಸ್ಟೋರೆಂಟಲ್ಲಿ ಊಟ ತರಿಸ್ತಿದ್ದೆ, ನಿನಗೇನು ಬೇಕು ಎಲ್ಲ ಕೊಡಿಸ್ತಿದ್ದೆ, ಆದರೆ ನಾನು ಏನು ಮಾಡಿದರೂ ತಪ್ಪು ನಿನಗೆ ಅಂತ ಹೇಳ್ತಾನೆ. ಲಾಸ್ಟ್ ಅಪ್ಪನ ಹತ್ರ ಬರ್ತಾನೆ. ಅಪ್ಪ, ನೀವೆಷ್ಟು ಒಳ್ಳೆಯವರು, ಎಷ್ಟು ಮಾತಾಡಬೇಕೋ ಅಷ್ಟೇ ಮಾತಾಡ್ತೀರಾ, ಎಷ್ಟು ಹೇಳಬೇಕು ಅಷ್ಟೇ ಹೇಳ್ತೀರಾ. ಹೌದೇ ಅಪ್ಪ, ನೀವು ಹೀಗೆ ಇರಿ, ಹಾಗಾಗಿ ನಂಗೆ ತುಂಬ ಇಷ್ಟ. ನಾನು ಬದಲಾಗಿದ್ದೀನಿ ಅಂತ ನೀವು ನಂಬಿದ್ದೀರಲ್ಲ, ಅಷ್ಟು ನನಗೆ ಸಾಕಪ್ಪ ಅಂತ ಹೇಳ್ತಾರೆ. ಈ ಕಡೆ ಕುಸುಮನ ಹತ್ರ ಬಂದು, ಅಯ್ಯೋ ಕುಸುಮನಾಂಬೆ, ನನಗೆ ಮಾತಾಡೋಕ್ಕೆ ಬಿಡಲಿಲ್ಲ, ಇವತ್ತು ನಾನು ಮಾತಾಡ್ತೀನಿ. ನಾನು ಹುಟ್ಟಾಗಿಂದ ಬರೀ ನಿಮ್ಮ ಮಾತೇ ಕೇಳೋದಾಯಿತು, ನನ್ನ ಮಾತ ನೀವು ಕೇಳೋದೇ ಇಲ್ಲ. ನಿಮಗೆ ಯಾವಾಗಲೂ ಆ ಎಮ್ಮೆನೇ ಇಷ್ಟ, ಎಮ್ಮೆನೇ ಚೆನ್ನಾಗಿರಬೇಕು ಅಂತ ಬಯಸ್ತೀರಾ. ಆದರೆ ನೀವು ಹೇಳಿದ ಮೇಲೆ ನನಗೆ ಗೊತ್ತಾಗಬೇಕಿತ್ತ ಆದಿ ಮತ್ತು ಭಾಗ್ಯ ಒಬ್ರನ್ನೊಬ್ರನ್ನ ಇಷ್ಟಪಟ್ಟಿದ್ದಾರೆ ಅಂತ? ಇಲ್ಲ, ಭಾಗ್ಯ ಆದಿ ಮೊದಲಿಂದ ಇಷ್ಟಪಡ್ತಿದ್ದಾರೆ ಅಂತ ನನಗೆ ಗೊತ್ತಾಯಿತು, ಅದಕ್ಕೆ ತಾನೇ ನಾನು ಮತ್ತೆ ಎಂಟ್ರಿ ತಗೊಂಡಿದ್ದು ಅಂತ ಹೇಳ್ತಾರೆ. ಈ ಕಡೆ ಆದಿ ಮತ್ತು ಭಾಗ್ಯ ಫೋಟೋದ ಹತ್ರ ಬಂದು, ಏನು ನಿಮ್ಮಿಬ್ಬರು ನಾವು ಒಟ್ಟು ಮಾಡಬೇಕು ಅಂತ ಕುಸುಮಾಂಬೆ ಹೇಳಿದ್ದಾರೆ. ಎಷ್ಟು ಒಟ್ಟು ಮಾಡಬೇಕು? ಇಷ್ಟೊಟ್ಟು ಮಾಡಬೇಕು ಅಂತ ಅವರಿಬ್ಬರು ಮಡಿಕೆನೇ ಹೊಡೆದ್ಬಿಡ್ತಾರೆ. ನಿಮ್ಮಿಬ್ಬರು ಜೀವನ ಹಾಳಾಗಬೇಕು ಅಂತಲೇ ನಾನು ಬಂದಿರೋದೇ ಅಷ್ಟೇ, ಭಾಗ್ಯ ಮತ್ತು ಆದಿನ ದೂರ ಮಾಡಬೇಕು ಅಂತಲೇ. ಈ ವಿಚಾರ ಕುಸುಮ ಹೇಳಿದ ಮೇಲೆ ನನಗೆ ಗೊತ್ತಾಗಲಿಲ್ಲ, ನನಗೆ ಮೊದಲೇ ಗೊತ್ತಾಗಿತ್ತು, ಹಾಗಾಗಿ ತಾನೇ ನಾನು ಬಂದಿದ್ದು. ಭಾಗ್ಯ, ನಿನ್ನ ಜೀವನದಲ್ಲಿ ಇನ್ನೂ ತಾಂಡವಲ್ಲ ಇರೋದು, ತಾಂಡವ ಆಡ್ಸಕ್ಕಂತಲೇ ನಾನು ಬರ್ತಿರೋದು ಅಂತ ಹೇಳ್ತಾನೆ. ಈ ಕಡೆ ತನ್ವಿ ಕಾಯ್ತಾ ಇರ್ತಾಳೆ. ಪಪ್ಪ ನನ್ನನ್ನು ಡ್ರಾಪ್ ಮಾಡ್ತೀನಿ ಅಂತ ಹೇಳಿದರು, ಆದರೆ ಇನ್ನೂ ಪಪ್ಪ ಬಂದಿಲ್ಲಲ್ಲ, ಪಪ್ಪ ಅಂತ ಕರೀತಿರ್ತಾಳೆ. ಅಷ್ಟೊತ್ತಿಗೆ ಕುಸುಮ ಬಂದು, ನಿನ್ನ ಪಪ್ಪನಿಗೆ ಏನೋ ಕೆಲಸ ಇದೆ ಅಂತ, ಅದಕ್ಕೆ ನಾನೇ ನಿನ್ನನ್ನು ಬಿಡ್ತೀನಿ, ಬಾ ನಡಿ ಅಂತ ಹೇಳ್ತಾರೆ. ಅದೇ ನೀವು ಬಿಡ್ತೀರಾ? ನಂಗೆ ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಇವಳನ್ನ ಬಿಟ್ಟು ಬರ್ತೀನಿ ಅಂತ ಹೇಳ್ತಾರೆ. ಈ ಕಡೆ ತನ್ವಯಿನೂ ಬರ್ತಾನೆ. ನೀನು ರೆಡಿ ಆದ್ಯಾ? ಸರಿ, ಬೇಗ ಶೂಸ್ ಸಾಕು, ನಿನ್ನನ್ನು ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾನೆ. ಅತ್ತೆ ಯಾಕೆ ಇವತ್ತು ಕರ್ಕೊಂಡು ಹೋದ್ರು ಅಂತ ಭಾಗ್ಯ ಯೋಚನೆ ಮಾಡ್ತಿರ್ತಾರೆ. ಈ ಕಡೆ ಶ್ರೇಷ್ಠ ಇರೋ ಕಡೆ ಕನ್ನಿಕಾ ಬಂದು, ಏನು ಅಪರೂಪಕ್ಕೆ ನಂಗೆ ಸಿಕ್ಕಿದ್ಯಾ, ಏನಾಗಬೇಕಿತ್ತು ಅಂತ ಕೇಳ್ತಾಳೆ. ನಿನ್ನಿಂದ ನನಗೊಂದು ಉಪಕಾರ ಆಗಬೇಕಿತ್ತು, ಅದು ನಿನಗೂ ಒಳ್ಳೆಯದು ಅಂತ ಹೇಳ್ತಾರೆ. ಹೌದಾ, ಏನು ಅಂತ? ಆ ಭಾಗ್ಯನ ಇಷ್ಟಪಡ್ತಿದ್ದಾಳೆ, ನಮ್ಮ ಆದಿ ಬ್ರದರ್ನ ಇಷ್ಟಪಡ್ತಿದ್ದಾರೆ, ಹಾಗಾಗಿ ಅವರಿಬ್ಬರು ಮದುವೆನ ನಿಲ್ಲಿಸ್ಬೇಕು. ಈ ಮದುವೆಗೆ ನಮ್ಮನೆಯವರು ಸಹ ಒಪ್ಕೊಂಡಿದ್ದಾರೆ, ಹಾಗಾಗಿ ಈ ಮದುವೆನ ನೀನು ನಿಲ್ಸೋಕ್ಕೆ ನನಗೆ ಹೆಲ್ಪ್ ಮಾಡ್ತೀಯ ಅಂದಾಗ, ಅಯ್ಯೋ ಅದಾ,
ಆಗ ಸಾಧ್ಯನೇ ಇಲ್ಲ. ಯಾಕಂದರೆ ಭಾಗ್ಯ ಮದುವೆ ಆಗೋದ್ರಿಂದ ತಾಂಡವು ನನ್ನನ್ನಾಗ್ತಾನೆ. ಅವ್ನು ಹೇಗಾದ್ರು ಗತಿ ಇಲ್ಲದೆ ನನ್ನ ಹತ್ರ ಬಂದೇ ಬರ್ತಾನೆ. ನಾನು ಯಾಕೆ ನಿನಗೆ ಹೆಲ್ಪ್ ಮಾಡಲಿ? ಭಾಗ್ಯ ಮದುವೆ ಆಗೋದ್ರಿಂದ ನನಗೆ ತಾನೇ ಉಪಯೋಗ ಅಂದಾಗ ಏನು ಮಾತಾಡ್ತಿದ್ದೀಯಾ? ನೀನು ಒಂದೇ ಆ್ಯಂಗಲಲ್ಲಿ ಮಾತ್ರ ನೋಡ್ತಿದ್ದೀಯಾ. ಆದರೆ ಭಾಗ್ಯ ಮದುವೆ ಆದರೆ ಕೋಟ್ಯಾಧಿಪತಿಗೆ ಹೆಂಡತಿಯಾಗಿ ಬರ್ತಾಳೆ, ಮೊದಲೇ ಸೊಸೆಯಾಗಿ ಮೆರೀತಾ ಇದ್ದಾಳೆ. ಹಾಗಾಗಿ ಈಗ ನೀನು ನೋಡು, ನಿನಗೀಗ ಒಂದು ಕೆಲಸ ಇರೋದು ಅಂದರೆ ನಮ್ಮದು ಟ್ರಸ್ಟಿನ ಕೆಲಸ. ಭಾಗ್ಯ ಏನಾದ್ರು ಸೊಸೆಯಾಗಿ ಬಂದರೆ ಆ ಕೆಲಸನೂ ನೀನು ಕಳ್ಕೊಳ್ತೀಯ. ಅವಾಗ ಏನು ಮಾಡ್ತೀಯ? ಆದಿ ಬ್ರದರಿಗೆ ಏನು ಹೇಳಿಬಿಟ್ರೆ ನಿನಗೆ ಎಲ್ಲೂ ಕೆಲಸ ಇಲ್ದಂಗೆ ಮಾಡಿಬಿಡ್ತಾರೆ. ನೀನೇ ಯೋಚನೆ ಮಾಡು, ಆದಿ ಬ್ರದರ್ನ ಭಾಗ್ಯ ಮದುವೆ ಆಗಬಾರ್ದು, ನೀನು ನನಗೆ ಹೆಲ್ಪ್ ಮಾಡು ಅಂದಾಗ, ಹೌದಾ ಸರಿ ಆಯಿತು ನಾನು ಮಾಡ್ತೀನಿ, ನಾನು ನಿನಗೆ ಏನು ಮಾಡಬೇಕು ಅಂದಾಗ ಕನ್ನಿಕಾ ಎಲ್ಲ ಹೇಳ್ತಾರೆ. ಸರಿ ಆಯಿತು ಅಂತ ಶ್ರೇಷ್ಠ ಒಪ್ಕೊತಾಳೆ. ಕುಸುಮ ತನ್ವಿನ ಕರ್ಕೊಂಡು ಹೋಗ್ತಿರ್ತಾರೆ. ಅಷ್ಟೊತ್ತಿಗೆ ಕೇಳ್ತಾರೆ, ತನ್ವಿ ನಿಂಗೆ ಬ್ಯಾಗ್ ಭಾರ ಆಗ್ತಿದೆಯೇನ ಮಗಳೇ, ಕೊಡು ನಾನು ಇಟ್ಕೊಳ್ತೀನಿ ಅಂತ. ಬೇಡ ಅಜ್ಜಿ ಹಂಗೇನು ಆಗ್ತಿಲ್ಲ ಅಂದಾಗ, ಇದನ್ನು ತಗೊಳ್ಳಿ ಅಜ್ಜಿ ನಂದು ಅಂದಾಗ, ನಿನಗೆ ಹಾಕೋ ಪಾಪ ಅವಳಿಗೆ ಸುಸ್ತಾಗಿದೆ, ಅದಕ್ಕೆ ನನ್ನ ಬ್ಯಾಗ್ನ ಕೇಳಿದ್ದು ಅಂತ. ಸರಿ ಬಿಡಿ ಬೇಡ ಅಜ್ಜಿ ಅಂತ ಹೇಳ್ತಾಳೆ. ಈ ಕಡೆ ತನ್ವಿ ಅಜ್ಜಿ ಯಾಕೆ ಈ ಥರ ಮಾತಾಡ್ತಿದ್ದಾರೆ, ಯಾಕೆ ಇವತ್ತು ಯಾಕೆ ಹಿಂಗಾಡ್ತಿದ್ದಾರೆ, ನನ್ನ ಮೇಲೆ ಅತಿಯಾದ ಪ್ರೀತಿ ತೋರಿಸ್ತಿದ್ದಾರಲ್ಲ, ಯಾಕಿರ್ಬೋದು ಅಂತ ಮನಸ್ಸಲ್ಲಿ ಹೇಳ್ತಾಳೆ. ನೋಡು ತುಂಬ ಶೆಕೆ ಇದೆ, ಐಸ್ ಕ್ರೀಮ್ ಏನಾದ್ರು ಕೊಡಿಸ್ಲಾ ಅಂತ ಕೇಳ್ತಾಳೆ. ಬೇಡ ಅಜ್ಜಿ ಅಂತ ಹೇಳಿದಾಗ ಅಜ್ಜಿ ನನಗೆ ಕೊಡಿಸಿ ಅಂದಾಗ, ಏನು ಕೊಡಿಸೋದು, 2 ಬಿಡ್ತೀನಿ ನೋಡು ನಿನಗೆ, ನೋಡು ನಿನ್ನ ಸ್ಕೂಲ್ ಅಲ್ಲೇ ಹೋಯ್ತಲ್ಲ, ಹೋಗು ಅಂತ ಅವನನ್ನು ಓಡಿಸ್ತಾರೆ. ಸರಿ ಬಾ ಮಕ್ಕಳೇ ನಾವಿಬ್ಬರು ಹೋಗೋಣ ಅಂತ ಹೋಗ್ತಿರ್ತಾರೆ. ಅಷ್ಟೊತ್ತಿಗೆ ತನ್ವಿನ ನಿಲ್ಲಿಸಿ, ನಿನಗೆ ಪ್ರೀತಿ ಬಗ್ಗೆ ಏನು ಅನಿಸುತ್ತೆ ಅಂದಾಗ, ಪ್ರೀತಿ ಬಗ್ಗೆ ಏನು, ಅಪ್ಪ ಅಮ್ಮನ ಮೇಲೆ ನಂಗೆ ಪ್ರೀತಿ ಉಂಟಲ್ಲ ಅಜ್ಜಿ ಅಂತ ಹೇಳ್ತಾರೆ. ಅಮ್ಮನ ಮೇಲೆ ನಿಂಗೆ ಎಷ್ಟು ಪ್ರೀತಿ ಇದೆ ಅಂತ ಕೇಳ್ತಾರೆ. ಅಮ್ಮನ ಮೇಲೆ ನನಗೆ ತುಂಬ ಪ್ರೀತಿ ಇದೆ ಅಜ್ಜಿ ಅಂತ ಹೇಳ್ತಾಳೆ. ನಿಮ್ಮಮ್ಮ ಚೆನ್ನಾಗಿರಲಿ ಅಂತ ಬಯಸ್ತೀಯಲ್ಲ, ಹಾಗಾದರೆ ಆದಿ ಮತ್ತು ಭಾಗ್ಯವ್ರದ್ದು ಮದುವೆ ಮಾಡೋಣ, ಆವಾಗ ಆದಿ ಜೊತೆ ಚೆನ್ನಾಗಿರ್ತಾಳೆ ಅಂದಾಗ, ಏನು ಅಜ್ಜಿ ಮಾತಾಡ್ತಿದ್ದೀಯಾ, ಆದಿ ಅಂಕಲು ಅಮ್ಮ ಬರೀ ಫ್ರೆಂಡ್ಸ್ ಅಷ್ಟೇ, ಅವರಿಬ್ಬರ ಮಧ್ಯೆ ಬೇರೆ ಏನೂ ಇಲ್ಲ, ಅದು ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ ಅಂದಾಗ, ಇಲ್ಲ ಅವರು ಫ್ರೆಂಡ್ ಆಗಿದ್ದರು, ಹೌದು ಅಜ್ಜಿ, ಇದ್ರನ್ನ ಇಲ್ಲಿಗೆ ಸ್ಟಾಪ್ ಮಾಡಿ ಅಜ್ಜಿ, ಯಾವತ್ತೂ ಈ ಥರ ಎಲ್ಲ ಮಾತಾಡಬೇಡಿ, ಅಮ್ಮನ ಬಗ್ಗೆ ಈ ಥರ ಎಲ್ಲ ಕೆಟ್ಟದಾಗಿ ಮಾತಾಡಬೇಡಿ, ಅದು ಅಲ್ಲದೆ ಅಮ್ಮನಿಗೆ ಆದಿ ಬ್ರದರ್ ಮೇಲೆ ಯಾವುದೇ ರೀತಿ ಪ್ರೀತಿ ಆಗಲಿ ಏನೂ ಇಲ್ಲ, ಬರೀ ಫ್ರೆಂಡ್ ಅಷ್ಟೇ ಅಂತ ಹೇಳಿ ಹೋಗ್ತಾಳೆ. ಈ ಕಡೆ ಮನೆಯಲ್ಲಿ ಭಾಗ್ಯ ಹೂ ಕಟ್ತಿರ್ತಾಳೆ. ಆದಿ ಬಂದು ಕಿಶೋರ ಬೆಳಿಗ್ಗೆ ಹೇಳಿದ್ನೇ ಯೋಚನೆ ಮಾಡಿಕೊಂಡು ಕೂತ್ಕೊಂಡಿರ್ತಾನೆ. ಭಾಗ್ಯ ಕೇಳ್ತಾಳೆ, ಏನಾಯಿತು ಆದಿಯವರೇ ಅಂದ. ನಾನೊಂದು ನೇರವಾಗೊಂದು ಪ್ರಶ್ನೆ ಕೇಳ್ತೀನಿ ಭಾಗ್ಯವರೇ ಅಂದಾಗ, ಹ್ಞೂ ಸರಿ ಕೇಳಿ ಅಂತಾನೆ. ನಮ್ಮಿಬ್ಬರು ಮದುವೆನ ತನ್ವಿ ಒಪ್ಪೋದೇ ಇಲ್ಲ ಅಂದರೆ ಏನು ಮಾಡ್ತೀರಾ ಅಂತ ಕೇಳಿದಾಗ, ತನ್ಮಯ್ ಏನಾದ್ರು ಒಪ್ಪೋದೇ ಇಲ್ಲ ಅಂದರೆ ಈ ಮದುವೆ ಆಗಲ್ಲ ಆದಿಯವರೇ, ಯಾಕಂದರೆ ನನ್ನ ಮಕ್ಕಳೇ ನನಗೆಲ್ಲ, ಅವ್ರ ನಿರ್ಧಾರ ನನಗೆ ಮುಖ್ಯ, ಅವ್ರಿಗೆ ಇಷ್ಟ ಇಲ್ಲ ಅಂದರೆ ಈ ಮದುವೆ ಆಗೋದೇ ಇಲ್ಲ ಅಂತ ಹೇಳ್ತಾರೆ. ಈ ಕಡೆ ತನ್ವಿ ಅಜ್ಜಿ ಹೇಳೋದನ್ನೇ ನೆನ್ಪು ಮಾಡ್ಕೊತಾ ಇರ್ತಾಳೆ. ಅಷ್ಟೊತ್ತಿಗೆ ನೋಡು ಶ್ರೇಷ್ಠ ಕರಿತಿದ್ದಾಳೆ ಅಂತ ಅವಳ ಫ್ರೆಂಡ್ ಹೇಳಿದಾಗ ಹೋಗ್ತಾರೆ. ನಿಮ್ಮ ಜೊತೆ ನನಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂದಾಗ, ನಿಮ್ಮ ಅಮ್ಮನ ಲೈಫ್ ಬಗ್ಗೆ ಕಣೆ ತನ್ವಿ ಅಂತ ಹೇಳ್ತಾರೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಮಾಡಿ, ಹಾಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.